ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 40ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಭಗವಂತನಿಗೋಸ್ಕರ ಕೆಲಸ ಮಾಡುವಂತವನಿಗೆ ದುರ್ಗತಿ ಬರೋದಿಲ್ಲ ಅಂತ ಹೇಳಿದಾರಲ್ಲ, ಅದು ಹೇಗ್ ಸಾಧ್ಯ? ಅವನು ಹಿಂದಿನ ಜನ್ಮದಲ್ಲಿ ಪಾಪಗಳನ್ನ ಮಾಡಿರ್ಬೋದಲ್ವಾ? ಅದರಿಂದ ದುರ್ಗತಿ ಬರ್ಬೋದಲ್ವಾ ಅಂತ ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಉತ್ತರವನ್ನ ತಿಳ್ಕೊಳ್ತಾ ಇದ್ವಿ. ಹೌದು, ಅವನು ಈಗ ಭಗವಂತನ ಪ್ರಾಪ್ತಿಗೋಸ್ಕರ ಅವನು ನಿಯತ್ತಿನಿಂದ ಕೆಲಸವನ್ನ ಮಾಡ್ತಾ ಬಂದಿದ್ದಾಗ, ಹೇಗೆ ಒಬ್ಬ ಸಾಹುಕಾರ ಸರಿಯಾದ ರೀತಿಯಲ್ಲಿ ಸಾಲ ತಗೊಂಡು ಅವನು ತೀರಿಸ್ತಾ ಇರ್ತಾನೆ, ಅವನ ಹತ್ರ ಏನಿರುತ್ತೋ ಅದನ್ನೆಲ್ಲ ಕೊಟ್ಬಿಟ್ಟಿರ್ತಾನೆ, ಮತ್ತೆ ಅವನು ವಾಪಸ್ ಕೊಡಬೇಕು ಅನ್ನುವಂಥ ಭಾವನೆ ಕೂಡ ಇರುತ್ತೆ ಅಂತ ಗೊತ್ತಾದಾಗ ಆ ಸಾಹುಕಾರ ಅವನ ಮೇಲೆ ದಯೆ ತೋರಿಸಿ ಅವನಿಗೊಂದು ಅವಕಾಶ ಕೊಡ್ತಾನಲ್ವಾ. ಅದೇ ರೀತಿ ಭಗವಂತ ಕೂಡ ನಾವು ಮಾಡ್ತಾ ಇರುವಂತ ಸಾಧನೆಯನ್ನ ನೋಡಿ, ನನ್ನಲ್ಲಿರುವಂತ ಶ್ರದ್ಧೆ ಶುದ್ಧ ಭಾವನೆಯನ್ನ ನೋಡಿ ಆ ಪಾಪಗಳ ಫಲವನ್ನೆಲ್ಲ ಅವನು ತಡೆದು ನಮಗೆ ಸಾಧನೆ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ರಾಜ ಭರತ ಇದಾನಲ್ಲ, ಅವನು ಆತ್ಮೋದ್ಧಾರಕ್ಕೋಸ್ಕರನೇ ಸಾಧನೆಯನ್ನ ಮಾಡ್ತಾ ಇದ್ದ. ಆದ್ರೂ ಅವನಿಗೆ ಸತ್ತ ಮೇಲೆ ಜಿಂಕೆಯ ಯೋನಿ ಅವನಿಗೆ ಸಿಗತ್ತೆ, ಅಂದ್ರೆ ಜಿಂಕೆಯಾಗಿ ಅವನು ಹುಟ್ಟುತ್ತಾನೆ ಅನ್ನುವಂತ ಮಾತು ಪುರಾಣಗಳಲ್ಲಿ ಕೇಳಿಬರುತ್ತೆ. ಅದಕ್ಕೋಸ್ಕರನೇ ಒಂದು ವೇಳೆ ಶ್ರೇಯಸ್ಸಿಗೋಸ್ಕರ ಸಾಧನೆ ಮಾಡುವಂಥವರ ದುರ್ಗತಿ ಸತ್ತ ನಂತರ ಆಗೋದಿಲ್ಲ ಅನ್ನುವಂತ ನಿಯಮ ಇದ್ರೆ ಭರತನಿಗೆ ಹೀಗೇಗಾಯ್ತು? ಈಗ ಅವ್ರೇನು ಹೇಳಿದ್ರು, ಮನುಷ್ಯ ತುಂಬಾ ಉತ್ತಮವಾದಂತಹ ಜೀವಿ, ಅದರಿಂದ ಕೆಳಮಟ್ಟದ ಯೋನಿಗಳು ನಮಗೆ ಸಿಗೋದಿಲ್ಲ, ನರಕಗಳು ಸಿಗೋದಿಲ್ಲ ಅಂತ ಹೇಳಿದ್ರಲ್ಲ. ಇಲ್ಲಿ ರಾಜ ಭರತ ಕೂಡ ಆತ್ಮೋದ್ಧಾರಕ್ಕೋಸ್ಕರ ಅವನು ಸಾಧನೆ ಮಾಡ್ತಾ ಇದ್ದ, ಆದ್ರೂ ಅವನು ಸತ್ತ ಮೇಲೆ ಜಿಂಕೆಯ ಯೋನಿ ಅವನಿಗೆ ಸಿಗತ್ತಲ್ವಾ, ಇದು ಹೇಗ್ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ರಾಜ ಭರತನ ಚರಿತ್ರೆ ಕೂಡ ತುಂಬಾ ಚೆನ್ನಾಗಿದೆ, ಅದು ಭಾಗವತದಲ್ಲೇ ಬರುತ್ತೆ ಆ ಸ್ಟೋರಿ. ನಾವು ಭಾಗವತವನ್ನ ಓದ್ತಾ ಇದೀವಲ್ಲ, ಆಗ ಬಂದಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಹೇಗೆ ಅವನ ಕಥೆನೇ ಬರುತ್ತೆ, ಹೇಗೆ ಅವನು ರಾಜ ಭರತನಾಗಿದ್ದ, ಅವನ ಆತ್ಮೋದ್ಧಾರಕ್ಕೆ ಏನ್ ಸಾಧನೆ ಮಾಡ್ತಾ ಇದ್ದ, ಯಾಕೆ ಅವನಿಗೆ ಜಿಂಕೆ ಯೋನಿಯಲ್ಲಿ ಹುಡ್ತಾನೆ, ಆಮೇಲೆ ಅವನು ಹೇಗೆ ಅಲ್ಲಿಂದ ಉದ್ಧಾರ ಆಗ್ತಾನೆ ಅನ್ನೋದೆಲ್ಲ ಅದರಲ್ಲಿ ನಾವು ತಿಳ್ಕೊಬಹುದು. ಸೊ ಈಗ ಈ ಪ್ರಶ್ನೆಗೆ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಭರತ ತುಂಬಾ ಒಳ್ಳೆ ಸಾಧಕನಾಗಿದ್ದ, ಇದರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ದಯೆಯ ಕಾರಣ ಮೋಹಕ್ಕೆ ವಶನಾಗಿ ಅವನೇನ್ ಮಾಡ್ತಾನೆ, ನಾನು ಆತ್ಮೋದ್ಧಾರವನ್ನ ಮಾಡ್ಕೋಬೇಕು, ನಾನು ಸಾಧನೆ ಮಾಡ್ಬೇಕು ಅಂತ ಅರಮನೆಯೆಲ್ಲ ಬಿಟ್ಟು ಕಾಡಲ್ಲಿ ಒಂದು ಕುಟೀರವನ್ನ ಕಟ್ಕೊಂಡು ಋಷಿಗಳೆಲ್ಲ ಇರ್ತಾರಲ್ಲ, ಆ ರೀತಿ ಅವನು ಸಾಧನೆ ಮಾಡ್ಕೊಂಡಿರ್ತಾನೆ. ಆದ್ರೆ ಒಂದು ಜಿಂಕೆ ಮರಿ ಮೇಲೆ ಅವನಿಗೆ ದಯೆ ಬರುತ್ತೆ. ಆ ಕಾರಣಕ್ಕೆ ವಶವಾಗಿ ಜಿಂಕೆ ಮರಿನಲ್ಲಿ ಅವನಿಗೆ ಆಸಕ್ತಿ ಮತ್ತೆ ಮಮತೆ ಎಲ್ಲ ಉಂಟಾಗತ್ತೆ. ಅಲ್ಲಿ ಮನೆ ಮಠ ಬಿಟ್ಟು ಬಂದ, ನನಗೆ ಆಸಕ್ತಿ ಇರಬಾರ್ದು, ಅದ್ರ ಮೇಲೆ ಮೋಹ ಇರಬಾರ್ದು ಅಂತ. ಆದ್ರೆ ಇಲ್ಲಿ ಸಾಧನೆ ಮಾಡೋ ಒಂದು ಸ್ಥಳದಲ್ಲೇ ಅವನಿಗೆ ಜಿಂಕೆ ಮೇಲೆ ಮೋಹ ಬರುತ್ತೆ, ಆಸಕ್ತಿ ಮಮತೆ ಉಂಟಾಗುತ್ತೆ. ಜಿಂಕೆ ಮೇಲೆ ಅವನಿಗೆ ಆಸಕ್ತಿ ಮೋಹ ಅನ್ನೋದು ಉಂಟಾಗುತ್ತೆ. ಅದರಿಂದ ಏನಾಯ್ತು, ಕೊನೆಯ ಕಾಲದಲ್ಲಿ ಅವನ ಲಕ್ಷ್ಯ ಬಿಟ್ಟು ಹೋಯ್ತು. ಅವನಿಗೆ ಭಗವಂತನ ಚಿಂತನೆ ಬಿಟ್ಟು ಆ ಜಿಂಕೆಯ ಚಿಂತನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಕೊನೆ ಗಳಿಗೆನಲ್ಲಿ. ಅಂದ್ರೆ ಅವನು ಅನ್ಕೊಂಡಿದ್ದೇನು ಭಗವಂತನ ಪ್ರಾಪ್ತಿ, ಅದು ಅವನ ಲಕ್ಷ್ಯವಾಗಿತ್ತು, ಅದನ್ನ ಬಿಟ್ಟ. ಜಿಂಕೆ ಮರಿಯ ಚಿಂತನೆ ಅವನಿಗೆ ಬರೋದಕ್ಕೆ ಶುರುವಾಯಿತು. ಅದಕ್ಕೋಸ್ಕರ ಅವನಿಗೆ ಜಿಂಕೆಯ ಯೋನಿ ಪ್ರಾಪ್ತವಾಯಿತು. ಯಾಕೆ ಅಂತಂದ್ರೆ, ಅಂತ್ಯಕಾಲದಲ್ಲಿ ಯಾವುದರ ಚಿಂತನೆ ನಾವು ಮಾಡ್ತೀವೋ ಅದನ್ನೇ ಮನುಷ್ಯ ಅವಶ್ಯಕವಾಗಿ ಪಡಿತಾನೆ. ಇದು ಪ್ರಬಲವಾದಂತಹ ನಿಯಮ. ಇದರ ಬಗ್ಗೆ 8ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 8ನೇ ಅಧ್ಯಾಯದ 6ನೇ ಶ್ಲೋಕ ಯಾವುದು ಅಂತಂದ್ರೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಅವನು ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ, ಈ ಮನುಷ್ಯ ಅಂತ್ಯಕಾಲದಲ್ಲಿ ಯಾವ ಯಾವ ಭಾವವನ್ನ ಸ್ಮರಣೆ ಮಾಡ್ತಾ ಶರೀರವನ್ನ ತ್ಯಾಗ ಮಾಡ್ತಾನೋ ಅದನ್ನೇ ಪಡಿತಾನೆ. ಯಾಕೆಂದ್ರೆ ಅವನು ಸದಾಕಾಲ ಅದೇ ಭಾವದಿಂದ ಭಾವಿತನಾಗಿದ್ದಾನೆ. ಅಂದ್ರೆ ಅವನು ಸಾಯುವ ಸಮಯದಲ್ಲಿ ಏನು ಚಿಂತನೆ ಮಾಡ್ತಾನೋ, ಯಾರನ್ನ ನೆನೆಸ್ಕೊಳ್ತಾನೋ ಆ ರೀತಿಯ ಶರೀರವನ್ನೇ ಅವನು ಪಡಿತಾನೆ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದಾನೆ ಭಗವಂತ. ಸೊ ಇಲ್ಲಿ ಭರತ ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ದವನು ಆಮೇಲೆ ಏನ್ ಮಾಡ್ದ, ಆ ಜಿಂಕೆ ಮರಿಯ ಚಿಂತನೆ ಮಾಡ್ತಾ ಮಾಡ್ತಾ ತನ್ನ ದೇಹವನ್ನ ತ್ಯಾಗ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಜಿಂಕೆಯ ಯೋನಿಯಲ್ಲೇ ಹುಟ್ಟುತ್ತಾನೆ. ಸೊ ಅದರ ಪರಿಣಾಮ ಅನ್ನೋದು ಆಗಲೇಬೇಕು.
ಆದ್ರೆ ಭರತನಿಗೆ ಪಶು ಯೋನಿ ಪ್ರಾಪ್ತವಾದ ಮೇಲೂ ಕೂಡ ಅದು ದುರ್ಗತಿ ಅಂತ ತಿಳಿಯೋದಕ್ಕಾಗೋದಿಲ್ಲ. ಯಾಕಂದ್ರೆ ಪಶು ಯೋನಿಯಲ್ಲಿ ಇದ್ರೂ ಕೂಡ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಏನಕ್ಕೆ ನನಗೆ ಈ ಒಂದು ಜಿಂಕೆಯ ಒಂದು ದೇಹ ಸಿಕ್ಕಿದೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಮತ್ತೆ ಅವನು ಮೋಹ ಆಸಕ್ತಿಯನ್ನ ಬಿಟ್ಟು ಉತ್ತಮ ಸಾಧಕರ ಹಾಗೆ ಪರಮ ವಿವೇಕದಿಂದ ಅವನು ಕೂಡಿದ್ದ. ಮತ್ತೆ ಅವನು ತುಂಬಾನೇ ಸಾಧನೆ ಮಾಡ್ತಾನೆ. ಒಣಗಿದ ತರಗೆಲೆಗಳಿರುತ್ತಲ್ಲ ಅದನ್ನ ತಿಂತ ಸಂಯಮ ಪೂರ್ಣವಾದ ಪವಿತ್ರ ಜೀವನವನ್ನ ಕಳಿತಾನೆ. 2ನೇ ಜನ್ಮದಲ್ಲಿ ಅವನಿಗೆ ಬ್ರಾಹ್ಮಣನ ಶರೀರವನ್ನ ಪಡ್ಕೊಳ್ತಾನೆ. ಮತ್ತೆ ಪೂರ್ವಾಭ್ಯಾಸದ ಬಲದಿಂದ ಅವನು ಬೇಗ ಪರಮಗತಿಯನ್ನ ಕೂಡ ಪಡ್ಕೊಳ್ತಾನೆ. ನೋಡಿ, ಈಗ ನಾವೇನ್ ತಪ್ಪು ಮಾಡಿದೀವಿ, ಯಾಕೆ ನಮ್ಗೆ ಈ ಜನ್ಮ ಸಿಕ್ಕಿದೆ ಏನೂ ಗೊತ್ತಿಲ್ಲ, ನಾವೆಲ್ಲ ಮರ್ತು ಹೋಗಿದೀವಿ. ಆದ್ರೆ ಅವನು ಪಶು ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇದೆ. ನಾನು ಏನ್ ತಪ್ಪು ಮಾಡಿದ್ದೆ ಅನ್ನೋದು ಅವನಿಗೆ ಸ್ಮರಣೆ ಇದೆ. ಅದಕ್ಕೆ ಅವನು ಸಾಧನೆ ಮಾಡ್ತಾ ಇದ್ರು ಕೂಡ ಕೊನೆ ಕಾಲದಲ್ಲಿ ಅವನಿಗೆ ಅಟ್ಯಾಚ್ಮೆಂಟ್ ಅನ್ನೋದು ಬಂತು ಆ ಜಿಂಕೆ ಮರಿ ಮೇಲೆ. ಅದು ಮಾಡಿದ ತಪ್ಪು ಅನ್ನೋದು ಗೊತ್ತಾಯ್ತು. ಅದಕ್ಕೋಸ್ಕರ ಅವನು ಆವಾಗ ಮತ್ತೆ ಸಾಧನೆ ಮಾಡ್ತಾನೆ. ಈಗ ನಾನು ಏನು ತಪ್ಪು ಮಾಡಬಾರ್ದು, ಇದರಿಂದ ಎಲ್ಲ ನಾನು ಹೊರಗಡೆ ಬರಬೇಕು ಅಂತ ಅವನು ಎಲೆ ಅದು ಇದು ತಿನ್ಕೊಂಡು ಅಲ್ಲೂ ಕೂಡ ಸಾಧನೆ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಜನ್ಮ ಅವನಿಗೆ ಬ್ರಾಹ್ಮಣ ಜನ್ಮ ಸಿಗುತ್ತೆ. ಸೊ ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಅಲ್ಲಿ ಅವನು ಪೂರ್ವಾಭ್ಯಾಸದ ಫಲದಿಂದ, ಅಂದ್ರೆ ಏನು, ಹಿಂದೆ ನಾವು ಏನಾದ್ರೂ ಮಾಡಿರ್ತೀವಲ್ವಾ ಅದು ನಮಗೆ ಅಭ್ಯಾಸ ಬಲದಿಂದ ಬಂದ್ಬಿಡುತ್ತದು. ಅದಕ್ಕೆ ಅವನು ಬೇಗ ಪರಮಗತಿಯನ್ನ ಹೊಂತಾನೆ. ಅಂದ್ರೆ ಅವನಿಗೆ ಭಗವಂತ ಮತ್ತೆ ನನ್ನ ಗುರಿ ಏನು ಅದೆಲ್ಲ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವನು ಅದನ್ನ ಮಾಡ್ತಾನೆ. ಈ ವಿಷಯದ ಬಗ್ಗೆ 6ನೇ ಅಧ್ಯಾಯದ 44ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಏನ್ ಹೇಳಿದಾನೆ, ಯಾವ ಶ್ಲೋಕ ಅಂತಂದ್ರೆ ಪೂರ್ವಾಭ್ಯಾಸೇನ ತೇನೈವ ಅನ್ನುವಂತ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಶ್ರೀಮಂತರ ಮನೆಯಲ್ಲಿ ಹುಟ್ಟುವಂತ ಯೋಗ ಭ್ರಷ್ಟನು ಪರಾಧೀನನಾಗಿದ್ರೂ ಕೂಡ ಆ ಮೊದಲಿನ ಅಭ್ಯಾಸದಿಂದ ನಿಸ್ಸಂದೇಹವಾಗಿ ಭಗವಂತನ ಕಡೆಗೆ ಆಕರ್ಷಿಸಲ್ಪಡ್ತಾನೆ. ಅಂದ್ರೆ ಅವನು ಎಂಥವ್ರ ಮನೆಯಲ್ಲಾದ್ರೂ ಹುಟ್ಟಿರ್ಲಿ, ಅವನಿಗೆ ಹಿಂದಿನ ಜನ್ಮದಲ್ಲಿ ಅವನೇನಾದ್ರೂ ಸಾಧನೆ ಮಾಡಿದ್ರೆ, ಭಗವಂತನ ಕಡೆ ಆಕರ್ಷಣೆ ಇದ್ದಿದ್ದೇ ಆದ್ರೆ ಅವನಿಗೆ ಈ ಜನ್ಮದಲ್ಲಿ ಮತ್ತೆ ಆ ಕಡೆಗೆ ಅವನು ಆಕರ್ಷಿಸಲ್ಪಡ್ತಾನೆ. ಸಮಬುದ್ಧಿ ರೂಪವಾದ ಯೋಗದ ಜಿಜ್ಞಾಸು ಕೂಡ ವೇದದಲ್ಲಿ ಹೇಳಲಾಗಿರುವಂತಹ ಸಕಾಮ ಕರ್ಮಗಳ ಫಲವನ್ನ ದಾಟ್ ಹೋಗ್ತಾನೆ. ಅಂದ್ರೆ ಪೂರ್ವ ಜನ್ಮದ ಅಭ್ಯಾಸದ ಫಲ ಇರುತ್ತಲ್ವಾ, ಅದು ನಮ್ಮನ್ನ ಆ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ಬಿಟ್ಟು ಇಲ್ಲಿ ಭರತ ಹೇಗೆ 2 ಜನ್ಮಗಳನ್ನ ಪಡೆದು ಆಮೇಲೆ ಅವನು ಪರಮಗತಿಯನ್ನ ಹೊಂತಾನೆ. ಇದರಿಂದ ಮೇಲೆ ಹೇಳಿದಂತ ಸಿದ್ಧಾಂತಕ್ಕೆ ಯಾವುದೇ ಅಡ್ಡಿ ಆಗೋದಿಲ್ಲ. ಈ ಇತಿಹಾಸದಿಂದಲಾದ್ರೂ ಭಗವಂತನ ಪ್ರಾಪ್ತಿಯ ಲಕ್ಷ್ಯವನ್ನ ಯಾವತ್ತೂ ಬಿಡದ ಹಾಗೆ ಶಿಕ್ಷಣವನ್ನ ನಾವು ಪಡಿಬೇಕು. ಅವ್ನು ನೋಡಿ, ಒಂದು ತಪ್ಪು ಮಾಡಿರೋ ಕಾರಣದಿಂದ 2 ಜನ್ಮಗಳನ್ನ ಪಡಿಬೇಕಾಯ್ತು. ಮತ್ತೆ ಆ 2 ಜನ್ಮ ಆದ್ಮೇಲೆ ಅವನಿಗೆ ಪರಮಗತಿ ಅನ್ನೋದು ಸಿಗತ್ತೆ. ಅದಕ್ಕೆ ನಾವು ಹುಷಾರಾಗಿರ್ಬೇಕು ಯಾವತ್ತೂ ಅಷ್ಟೇನೆ ಸಾಧನೆ ಮಾಡ್ಬೇಕಾದ್ರೆ ಅಂತನ್ಬಿಟ್ಟು ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.